ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ಮಾಡುತ್ತೆ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ಮಾಡುತ್ತೆ, ಎಲ್ಲ ವಿವರಗಳನ್ನು ಕೊಡುತ್ತೆ. ಆಪರೇಷನ್ ಸಿಂಧೂರದ ಎಲ್ಲ ವಿವರಗಳು, ಪಾಕ್ ಕುತಂತ್ರ ಕೂಡ ಈ ಮುಖಾಂತರ ಬಯಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ಮಾಡುತ್ತೆ. ನಾವು ನೋಡ್ತಾ ಇದ್ದೀವಿ ಸರ್ಗೋದಾ ಪ್ರಾಂತ್ಯದ ಮೇಲೆ, ಸರ್ಗೋದಾ ಸೇನಾ ನೆಲೆಯ ಮೇಲೆ ಯಾವ ರೀತಿ ದಾಳಿಯಾಗಿದೆ ಅಂತ. ಎಸ್, ಇದು ಸರ್ಗೋಡಾ ಏರ್ಬೇಸ್ ನಾವು ತೋರಿಸ್ತಾ ಇದ್ದೀವಿ. ಅದು ಯಾವ ರೀತಿ ಸ್ಫೋಟ ಆಗುತ್ತೆ ನಾವು ತೋರಿಸ್ತಾ ಇದ್ದೀವಿ. ಇದು ಒಂದು ಲೆಕ್ಕದಲ್ಲಿ ಏನು ಅಂದರೆ, ಇದು ಭಾರತೀಯ ಸೇನೆ ಮಾಡಿರುವಂಥದ್ದಲ್ಲ, ಅಲ್ಲಿನ ಪ್ರತ್ಯೇಕತಾವಾದಿಗಳು ಮಾಡಿರುವಂಥದ್ದು. ಅಂದರೆ ಎರಡೆರಡು ಕಡೆಯಿಂದ ಪಾಕಿಸ್ತಾನಕ್ಕೆ ಹೊಡೆತ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ. धुएं के बादल देख रहे हैं, ये अभी धमाका हुआ है एयरबेस कालच। ये धुएं के बादल देख रहे हैं। सर ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. अभी धमाका हुआ है. ಸರ್ಗೋದಾ ಏರ್ಬೇಸ್ನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಬಾದಲ್ ದೇಖ್ ರಹಿಯೇ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅದು ಅಂತಿಂಥ ಬಾದಲ್ ಅಲ್ಲ, ಅದು ಒಂದು ಲೆಕ್ಕದಲ್ಲಿ ಏನಂದರೆ ಬಾಂಬಿಂದ ಸೃಷ್ಟಿಯಾದಂಥ ಬಾದಲ್ ಅದು. ಇದು ಸಂಗತಿ. ಇದು ಪಾಕಿಸ್ತಾನದ ಸದ್ಯದ ಸ್ಥಿತಿ. ದೇಶದ ಬೇರೆ ಬೇರೆ ಭಾಗಗಳ ಮೇಲೆ, ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಪಾಕಿಸ್ತಾನ ಏನು ಸಂಚಲನ ರೂಪಿಸ್ತಾ ಇದೆ, ಯಾವ ರೀತಿ ದಾಳಿ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ, ಅದಕ್ಕೆ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಭಾರತ ಉತ್ತರ ಕೊಡ್ತಾ ಇದೆ ಅಂತ. ಯಾಕಂದರೆ ಆ ಕಡೆ ಪ್ರತ್ಯೇಕತಾವಾದಿಗಳಿಗೆ ನೋ ಡೌಟ್ ನಮ್ಮದೇ ಬೆಂಬಲ, ನೋ ಡೌಟ್, ಸಂದೇಹವೇ ಇಲ್ಲ. ಈ ಬಾರಿ ಪಾಕಿಸ್ತಾನ ಒಳಗಿಂದೊಳಗೆ ಛಿದ್ರವಾಗಬೇಕು. ನಿಂತಿರೋ ನೆಲ ಹೋರಾಟ ಮಾಡ್ತೀವಿ ಅಂತ ಕತ್ತಿ ಹಿರಿದು ನಿಂತಿರುವಂಥ ನೆಲ ಅಲುಗಾಡಬೇಕು. ಯಾವ ರೀತಿ ಅವರು ಕತ್ತಿ ಝಳಪಿಸ್ಲಿಕ್ಕೆ ಸಾಧ್ಯ, ಯಾವ ರೀತಿ ಗುರಾಣಿಗೆ ಹಿಡಿಯಕ್ಕೆ ಸಾಧ್ಯ? ಯಾಕಂದರೆ ನಿಂತಿರುವಂಥ ನೆಲ, ಕಾಲ ಬುಡದ ನೆಲ ಅಲುಗಾಡ್ತಾ ಇದೆ, ಸರಿತಾ ಇದೆ. ಇದು ಪಾಕಿಸ್ತಾನದ ಸ್ಥಿತಿ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಕೂಡ ಶುರುವಾಗುತ್ತೆ. ಸೇನೆಯ ಪತ್ರಿಕಾಗೋಷ್ಠಿ, ಅದರ ಎಲ್ಲ ವಿವರಗಳನ್ನು ಕೂಡ ನಾವು ತೋರಿಸ್ತೀವಿ. ಜೊತೆಗೇನು ಅಂದರೆ ಪಾಕಿಸ್ತಾನದ ಕುತಂತ್ರ ಏನು, ಅದರ ವಿವರಗಳು ಕೂಡ ಲಭ್ಯ ಆಗುತ್ತೆ. ವಾಯು ನೆಲೆಯ ಮೇಲಿನ ದಾಳಿ, ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನೋಡಿ. ये देखिए धुआं उठ रहा है यहाँ से, अभी अभी धमाका हुआ है, ये आप देख सकते हैं, अभी अभी धमाका हुआ है. सरगोदा एयरबेस में ये आप देख सकते हैं. हमारे मैं घर के ऊपर खड़ा हूँ, ये सामने अभी अभी धमाका हुआ है, अभी अभी. ये देखिए धुआं उठ रहा है यहाँ से, अभी अभी धमाका हुआ है, ये आप देख सकते हैं, अभी अभी धमाका हुआ है. ಎಸ್, ಸರ್ಗೋದಾ ಏರ್ವೇಸ್ ಪಾಕಿಸ್ತಾನ, ಅದು ಅಲ್ಲಿ ಎಷ್ಟರ ಮಟ್ಟಿಗೆಲ್ಲ ಸ್ಫೋಟ ಸಂಭವಿಸಿದೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ये देखिए धुआं उठ रहा है यहाँ से, अभी अभी धमाका हुआ है. ಏರ್ಫೀಲ್ಡ್ ಕಾಂಪ್ಲೆಕ್ಸ್, ಅದರ ವಿವರಗಳನ್ನು ಕೊಡ್ತಾ ಇದ್ದೀನಿ. 4 ಏರ್ ಸ್ಟ್ರಿಪ್ಗಳ ಸಂಕೀರ್ಣ ಇದು. ಸರ್ಗೋದಾ, ಆಮೇಲೆ ಛೋಟಾ ಸರ್ಗೋದಾ, ವಾಗೋವಾಲ್ ಮತ್ತು ಭಗತ್ವಾಲಾ, ಇದು ಈ 4 ಸಂಕೀರ್ಣ. ಇದನ್ನು ರಾಯಲ್ ಏರ್ಫೋರ್ಸ್ ನಿರ್ಮಾಣ ಮಾಡಿರುವಂಥ ತಾಣ ಇದು. ಸರ್ಗೋದಾ ಏರ್ಫೀಲ್ಡ್ ಕಾಂಪ್ಲೆಕ್ಸ್ ಪಾಕಿಸ್ತಾನದ ಒಂದು ಲೆಕ್ಕದಲ್ಲಿ ಹೆಮ್ಮೆ ಇದು. ಈ ಸರ್ಗೋದಾ ಏರ್ಬೇಸ್ ಮೇಲೆ ದಾಳಿ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂಥ ಸರ್ಗೋದಾ. ಈ ಬಾರಿ ಪಂಜಾಬಿನ ಘನತೆ, ಗೌರವ, ಪಂಜಾಬಿನ ಗರ್ವ ಏನಿತ್ತಲ್ಲ, ಆ ಲೆಗೆಸಿ ಏನಿತ್ತಲ್ಲ, ಅದರ ಮೇಲೆ ಭಾರತ ಮಾಡಿರುವಂಥ ದಾಳಿ ಇದು. ಆರಂಭದಿಂದ ಇಲ್ಲಿ ತನಕ ನೋಡ್ತಾ ಇದ್ದೀವಿ. ಹೆಚ್ಚೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಿರುವಂಥದ್ದು ಪಂಜಾಬನ್ನು. ಪಂಜಾಬೇ ಒಂದು ಲೆಕ್ಕದಲ್ಲಿ ಪಾಕಿಸ್ತಾನದ ಶಕ್ತಿಯ ಮೂಲ. ಅಲ್ಲಿನ ಬಹುತೇಕ ರಾಜಕಾರಣಿಗಳು
ಬಹುತೇಕ ಶ್ರೀಮಂತರು, ವ್ಯವಹಾರಸ್ಥರು ಎಲ್ಲರೂ ಕೂಡ ಇರುವಂಥದ್ದು ಪಂಜಾಬ್ನಲ್ಲಿ. ಎಲ್ಲರಿಗೂ ಕೂಡ ಸಪ್ಲೈ ಆಗುವಂಥದ್ದೇ, ಈ ಉಗ್ರರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಸಪ್ಲೈ ಆಗುವಂಥದ್ದೇ ಪಂಜಾಬ್ನಲ್ಲಿ. ಪಂಜಾಬ್ ಮೂಲದಲ್ಲೇ ಉಗ್ರರ ಅಡಗುದಾಣಗಳಿದ್ದು ಅಲ್ಲೇ ನೇರವಾಗಿ ಭಾರತ ದಾಳಿ ಮಾಡಿದ್ದು. ಅಷ್ಟೇ ಅಲ್ಲ, ಅದರ ಮುಂದುವರೆದ ಭಾಗ ಸರ್ಗೋದಾ ಏರ್ ಬೇಸ್ ಮೇಲೆ ಮಾಡಿರುವಂಥ ದಾಳಿ. ಇದು ಸಾಮಾನ್ಯ ದಾಳಿ ಅಲ್ಲ, ಮಿಲಿಟರಿ ವಾಯುನೆಲೆ ಅಲ್ಲಿದೆ ಸರ್ಗೋದಾದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್, ಆಯಕಟ್ಟಿನ ಜಾಗ, ಆಯಕಟ್ಟಿನ ಸ್ಥಳ. 1930ರಿಂದ ಇಲ್ಲಿ ಚಟುವಟಿಕೆಗಳು ನಡೀತಾ ಇದ್ದು. ಇನ್ನೂ ದೇಶಕ್ಕೆ ಸ್ವಾತಂತ್ರ್ಯವೇ ಬಂದಿರಲಿಲ್ಲ ನಮಗೆ.